ಹಳ್ಳಿಯಿಂದ ದಿಲ್ಲಿಯವರೆಗೂ ತನ್ನ ಶಕ್ತಿ ಏನು, ನಾನು ಯಾವ ರೀತಿಯಾಗಿ ಒಂದು ಕೆಲಸವನ್ನು ಮಾಡಬಹುದು, ಹಾಗೆ ರಾಜಕಾರಣದಲ್ಲಿ ಯಾವ ರೀತಿಯಾಗಿರಬಹುದು, ಇದೆಲ್ಲದಕ್ಕೂ ಕೂಡ ಒಂದು ದೊಡ್ಡ ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿಕೊಟ್ಟಿರುವಂಥದ್ದು ಎಸ್ ಎಂ ಕೃಷ್ಣ ಅವರು. ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲದೆ ಇರಬಹುದು, ಆದರೆ ಅವರು ಹಾಕಿಕೊಟ್ಟುವಂಥ ಹೆಜ್ಜೆ ಇದೆಯಲ್ಲ ಅದೆಲ್ಲರಿಗೂ ಕೂಡ ಮಾದರಿ ಆಗಿರುವಂಥದ್ದು. ಬೆಂಗಳೂರಿನಿಂದ ಈಗ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಬೆಂಗಳೂರಿನ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಅಂತಲೇ ಕರೆಸ್ಕೊಳ್ಳುವಂಥ ಎಸ್ ಎಂ ಕೃಷ್ಣ ಅವರು, ಯಾಕಂದರೆ ಕೆಂಪೇಗೌಡ ಅವರು ಕಟ್ಟಿದಂಥ ಬೆಂಗಳೂರನ್ನು ಆಧುನಿಕ ಸ್ಪರ್ಶವನ್ನು ಕೊಟ್ಟು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗುವಂತೆ ಮಾಡಿದಂಥದ್ದು ಎಸ್ ಎಂ ಕೃಷ್ಣ ಅವರ ಪಾತ್ರ ದೊಡ್ಡದಿರುವಂಥದ್ದು. ಈಗ ನಾಯಂಡಹಳ್ಳಿಯ ಬಳಿ ಎಸ್ ಎಂ ಕೃಷ್ಣ ಅವರ ಒಂದು ಪಾರ್ಥಿವ ಶರೀರ ಸಾಗ್ತಾ ಇದೆ, ಮೆರವಣಿಗೆ ಹೋಗ್ತಾ ಇರುವಂಥದ್ದು. ಝೀರೋ ಟ್ರಾಫಿಕ್ನಲ್ಲಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಹುಟ್ಟೂರಿನತ್ತ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ತೆರೆದ ವಾಹನದಲ್ಲಿ ಹುಟ್ಟೂರಿನತ್ತ ಮೆರವಣಿಗೆಯನ್ನು ಮಾಡಲಾಗ್ತಾ ಇದೆ. ಬಿಡದಿ, ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ಮೆರವಣಿಗೆಯನ್ನು ಮಾಡಲಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನೇರ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಝೀರೋ ಟ್ರಾಫಿಕ್ ಮುಖಾಂತರ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ಇಲ್ಲಿ 3 ಪಾಯಿಂಟ್ಗಳಲ್ಲಿ ಮಾತ್ರ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ, ನಿಮಗೆ ರಸ್ತೆಯ ಅಕ್ಕಪಕ್ಕನೂ ಕೂಡ ತೋರಿಸ್ತಾ ಇದ್ದೀವಿ, ಗಮನಿಸ್ಬೋದು. ಸಾಕಷ್ಟು ಜನ ನಿಂತ್ಕೊಂಡು ಕೈ ಮುಕ್ಕೊಂಡು ಧನ್ಯತಾ ಭಾವದಿಂದ ನಮಸ್ಕರಿಸ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಯಾಕಂದರೆ ಎಸ್ ಎಂ ಕೃಷ್ಣ ಅವರ ಆ ಸಾಧನೆ ಇದೆಯಲ್ಲ, ಮರೆಯುವಂಥದ್ದಲ್ಲ. ಅವರ ಮೈಲಿಗಲ್ಲಿದೆಯಲ್ಲ, ಅದು ಇನ್ನೂ 100 ವರ್ಷಗಳ ಕಾಲ ನೆನಪಿನಲ್ಲಿ ಇಡುವಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಸ್ಪೆಷಲಿ ಬೆಂಗಳೂರಿಗರಂತೂ ನೆನೆಸ್ಕೊಳ್ಳೇಬೇಕು. ನಾಟ್ ಓನ್ಲಿ ಬೆಂಗಳೂರಿಗರು ಅಂತ ಬರೀ ಬೆಂಗಳೂರಿಗೆ ಮಾತ್ರ ಆಧುನಿಕ ಸ್ಪರ್ಶ ಅಂತ ಕೊಟ್ಟಿರುವಂಥದ್ದಲ್ಲ ಎಸ್ ಎಂ ಕೃಷ್ಣ ಅವರು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಯೋಜನೆಗಳು. ಇವತ್ತು ಸ್ತ್ರೀ ಶಕ್ತಿ ಸಂಘಗಳ ಶಕ್ತಿ ಎಲ್ರಿಗೂ ಗೊತ್ತಿದೆಯಲ್ಲ, ಆ ಸ್ತ್ರೀ ಶಕ್ತಿಗಳಿಗೆ ಅಡಿಪಾಯವನ್ನು ಹಾಕಿಕೊಟ್ಟಿರುವಂಥದ್ದು. ಸುಮಾರು 1.5 ಲಕ್ಷ ಸ್ತ್ರೀ ಶಕ್ತಿ ಸಂಘಗಳು ನಮ್ಮ ರಾಜ್ಯದಲ್ಲಿ ಬರಲಿಕ್ಕೆ ಪ್ರಮುಖವಾದಂಥ ಕಾರಣ ಇವರ ಕಾಲಘಟ್ಟದಲ್ಲಿ ಅದು ಎಸ್ ಎಂ ಕೃಷ್ಣ ಅವರು ಮಾಡಿದಂಥದ್ದು, ಎಸ್ ಎಂ ಕೃಷ್ಣ ಅವರು ಕೊಟ್ಟಂಥ ಪ್ರೋತ್ಸಾಹ. ಅದರ ಜೊತೆಗೆ ಯಶಸ್ವಿನಿ ಯೋಜನೆ ಎಲ್ರಿಗೂ ಗೊತ್ತಿರ್ಬೋದು. ಬಡವರಿಗೆ ಆರೋಗ್ಯದಲ್ಲಿ ಕೈ ಹಿಡಿದಂಥ ಒಂದು ಯೋಜನೆ ಅದು. ಬಡವರು ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಸಹಕಾರಿಯಾದಂಥ ಒಂದು ಯೋಜನೆ ಯಶಸ್ವಿನಿ ಯೋಜನೆ. ಅದನ್ನು ಕೂಡ ಜಾರಿಗೆ ತಂದಿದ್ದು ಇದೇ ಎಸ್ ಎಂ ಕೃಷ್ಣ ಅವರು. ಈ ರೀತಿಯಾಗಿ ಕೈಗಾರಿಕೆ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಬದಲಾವಣೆಯನ್ನು ತಗೊಂಬಂದರು. ಕರ್ನಾಟಕಕ್ಕೆ ಅದಕ್ಕೆ ಹೇಳಿದ್ದು ನಾನು, ಬರೀ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕಕ್ಕೇನೆ ಒಂದು ಆಧುನಿಕ ಸ್ಪರ್ಶವನ್ನು ಕೊಟ್ಟಂತಹ ಎಸ್ ಎಂ ಕೃಷ್ಣ ಅವರು. ಅವರ ವಾಹನಕ್ಕೆ ಹೂಗುಚ್ಛವನ್ನ ಎರೆದು, ಹೂಗಳನ್ನ ಎರೆದು ಅವರಿಗೆ ಅಂತಿಮ ವಿದಾಯವನ್ನ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಜನರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕೊನೆಯದಾಗಿ ಅವರಿಗೆ ಅಂತಿಮ ದರ್ಶನ ಪಡೆಯೋದಕ್ಕೆ ಬಂದಿದ್ದೀರಿ. ಹೌದು, ಇವರು ನಮ್ಮ ಇವತ್ತು ಏನು ನಮ್ಮ ಇದರಲ್ಲಿ ಪಾಂಚಜನ್ಯ ಯಾತ್ರೆ ಅಂತ ಅವರು ಮೊದಲ ಬಾರಿಗೆ CM ಆದ್ರು. ಪಾಂಚಜನ್ಯ ಯಾತ್ರೆ ಸ್ಟಾರ್ಟ್ ಆಗಿದೆ ಪಂತ್ರಪಾಳ್ಯದಿಂದ. ಆವತ್ತು ನಾವು ಮೈಸೂರು ರೋಡಲ್ಲಿ 100 ಅಡಿ ಬ್ಯಾನರ್ ಕರ್ನಾಟಕದ ಇತಿಹಾಸ ಮಾಡಿ ಕಟ್ಟಿದಂತವ್ರು ಇವತ್ತು ಅವ್ರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅನ್ನೋದಕ್ಕಿಂತ ಅವರ ಒಂದು ನೆನಪು, ಅವ್ರು ಮಾಡ್ತಿರ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲರೂ ಕೈ ಹಿಡ್ಕೊಂಡು ನಡೆಸ್ಕೊಂಡು ನಾವು ಶ್ರದ್ಧಾಂಜಲಿ ಮಾಡಬೇಕು ಅಂತಾನೆ ನಿಂತಿದ್ದೀವಿ ಸರ್, ಪ್ರತಿಯೊಬ್ರು. ಯಾಕೆಂದ್ರೆ ಅವರು ನಮ್ಮ ಸಿಲಿಕಾನ್ ಸಿಟಿ ಒಬ್ರು ದೊರೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಇಲ್ಲಿ ನಮಗೊಂದು ವಾರ ಹಾಕ್ಸಕ್ಕೂ ನಮ್ಗೆ ಅವಕಾಶ ಕೊಡಲಿಲ್ಲ. ಅದು ತುಂಬಾ ನೋವು ಆಗ್ತದೆ ಅಷ್ಟೇ ಸರ್. 1 ನಿಮಿಷ ಸ್ಲೋ ಮಾಡಿದ್ರು ನಾವೇನೋ ಒಂದು ಪುಷ್ಪಾರ್ಚನೆ ಮಾಡ್ಬಿಟ್ಟು ನಾವು ನಾವೇ ಸೈಡ್ ಹೋಗ್ತಾ ಇದ್ವಿ ಸರ್. ಇದೆಲ್ಲ ಏನು ಇದಾಗ್ತಾ ಇರ್ಲಿಲ್ಲ ಸರ್, ಏನು ಪ್ರಾಬ್ಲಮ್ ಏನು ಆಗ್ತಾ ಇರ್ಲಿಲ್ಲ ನೋಡಿ. ಇದೆ ಸಮಸ್ಯೆಗಳು ಆಗೋದು ಏನ್ ಗೊತ್ತಾ, ಏನು ಸಮಸ್ಯೆಗಳಿರಲ್ಲ. ಎಸ್ ಎಂ ಕೃಷ್ಣ ಅವರೀಗ ನಿಧನರಾಗಿದ್ದಾರೆ. ಅವರ ನೆನಪುಗಳನ್ನ ಮೆಲುಕು ಹಾಕೋದಾದ್ರೆ ಅವ್ರ ನೆನಪುಗಳನ್ನ ಮೆಲುಕು ಹಾಕೋದಾದ್ರೆ ಅವರು 2ನೇ ಕೆಂಪೇಗೌಡರು ಬೆಂಗಳೂರಿಗೆ. ಯಾಕೆಂದ್ರೆ ಸಿಲಿಕಾನ್ ಬೆಂಗಳೂರಿಗೆ ITBT ತಂದಂಥವ್ರು. ಇವತ್ತೇನು ಕೆಂಪೇಗೌಡ ನಾವು ರೈಲ್ವೆ ಇದು ವಿಮಾನ ನಿಲ್ದಾಣ ಅಂತೀವಿ, ಅವ್ರು ಕೊಟ್ಟಂತ ಕೊಡುಗೆ. ಮತ್ತೆ ಇವತ್ತು ಬೆಂಗಳೂರು ಹೈಟೆಕ್ ಸಿಟಿ ಮಾಡಿದಂಥವ್ರು ಅವರು. ಬಹಳ ಬಡ ಜನರಿಗೆ ಮಾಡಿದ್ದು ಬಿಸಿ ಊಟ ಪ್ರಾರಂಭ ಮಾಡಿದವರು ಅವರು. ಬಹಳ ಪ್ರಮುಖವಾದಂಥ ವಿಚಾರ. ಮತ್ತೆ 5 kg ಅಕ್ಕಿ ಮತ್ತೆ BPL ಕಾರ್ಡನ್ನ ಇನ್ನೊಂದು ಮಟ್ಟಕ್ಕೆ ತಲುಪಿಸಿದವರು. ಅಂದರೆ 2ನೇ ವರ್ಗಕ್ಕೂ ಇರಲಿ ಅಂತ ಹೇಳಿದಂಥ ಮಹನೀಯ ಅವರು. ಅವ್ರದ್ದು ಸೇವೆ ನಾವು ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಸಿಲಿಕಾನ್ ಸಿಟಿ ಮಾಡಿ ಬಡವರಿಗೆ, ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡ ಜನಕ್ಕೆ ಸಂಬಳ ಊಟ ಕೊಟ್ಟಿರೋರು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು. ಅವ್ರನ್ನ ಯಾರೂ ಮರೆಯೋಂಗಿಲ್ಲ.
ಮುನಿಯಪ್ಪ ಅವ್ರು ಹೇಳಿರೋ ತರ ಅವರು ಎರಡನೇ ಕೆಂಪೇಗೌಡರು. ಅವರು ಇದಿಷ್ಟು ಸಾರ್ವಜನಿಕರ ಮಾತು. ಈ ಇಕ್ಕೆಲಗಳಲ್ಲಿ ಸಂಪೂರ್ಣವಾಗಿ ಜನರು ನಿಂತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ನೇರವಾಗಿ ಕೆಂಗೇರಿ ಬಸ್ ನಿಲ್ದಾಣದ ಬಳಿ ಕರ್ಕೊಂಡೋಗಿ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ಒಂದು 5 ರಿಂದ 10 ನಿಮಿಷಗಳ ಕಾಲ ಅವಕಾಶವನ್ನು ಕೂಡ ಮಾಡಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಅಲ್ಲಿ ರಸ್ತೆ ಇಕ್ಕೆಲೆಗಳಲ್ಲೂ ಕೂಡ ಸಾಕಷ್ಟು ಜನ ನಿಂತ್ಕೊಂಡು ಅವರ ವೆಹಿಕಲ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ಸ್ಮರಿಸಿಕೊಳ್ಳುವಂಥ ವ್ಯಕ್ತಿ ಎಸ್.ಎಂ. ಕೃಷ್ಣ ಅವರು, ದೂರದೃಷ್ಟಿಯ ನಾಯಕ. ಇಡೀ ಕರ್ನಾಟಕವನ್ನ ಇಡೀ ವಿಶ್ವ ತಿರುಗಿ ನೋಡುವಂತೆ ಮಾಡಿದಂತಹ ನಾಯಕ ಯಾರಾದರೂ ಇದ್ರೆ ಅದು ಎಸ್.ಎಂ. ಕೃಷ್ಣ. ಹೈಟೆಕ್ ಸ್ಪರ್ಶವನ್ನು ಕೊಟ್ಟಿದ್ದಂಥದ್ದು. ಅದರ ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಸ್ತ್ರೀ ಶಕ್ತಿ ಸಂಘಗಳು ನೆಲೆಯೂರಲಿಕ್ಕೆ, ಅಡಿಪಾಯ ಹಾಕೊಡ್ಲಿಕ್ಕೆ ಪ್ರಮುಖ ಕಾರಣ ಆದಂಥವರು ಎಸ್.ಎಂ. ಕೃಷ್ಣ ಅವರು. ಬಿಸಿಯೂಟ ಸೇರಿದಂತೆ 10 ಹಲವು ಯೋಜನೆಗಳ ಜನಕ ಅಂತಲೂ ಕೂಡ ಕರೆಸ್ಕೊಳ್ತಾರೆ. ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಈ ಪ್ರೈವೇಟ್ ಸ್ಕೂಲಿಗೆ ಕಮ್ಮಿ ಇರದ ರೀತಿಯಲ್ಲಿ, ಹಾಗೆ ಆಧುನಿಕವಾಗಿಯೂ ಕೂಡ ಅವ್ರಿಗೂ ಒಂದು ಟಚ್ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರನ್ನು ಕೂಡ ಪರಿಚಯಿಸಿದ್ದಂಥದ್ದು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ. ಎಸ್.ಎಂ. ಕೃಷ್ಣ ಅವರು 1999 ರಿಂದ 2004 ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ರಲ್ಲ, 5 ವರ್ಷಗಳ ಕಾಲ. ಆ ಟೈಮ್ನಲ್ಲಿ 2002ರಲ್ಲಿ ಒಂದು ಪತ್ರಿಕೆ ಇಡೀ ದೇಶದಾದ್ಯಂತ ನಂಬರ್ 1 CM ಯಾರು ಅನ್ನುವಂಥದ್ರ ಬಗ್ಗೆ ಸರ್ವೆಯನ್ನು ಮಾಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ 2002ರಲ್ಲಿ ದೇಶದ ನಂಬರ್ 1 ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು. ಆ ಒಂದು ಕೀರ್ತಿಗೂ ಕೂಡ ಭಾಜನರಾಗಿರ್ತಾರೆ ಎಸ್.ಎಂ. ಕೃಷ್ಣ ಅವರು. ಸಾಕಷ್ಟು ವಿಚಾರಗಳನ್ನು ಕನ್ಸಿಡರ್ ಮಾಡಿ ಯಾರು ನಂಬರ್ 1 ಅನ್ನುವಂಥದ್ರ ಬಗ್ಗೆ ಅಲ್ಲಿ ಪ್ರಕಟ ಮಾಡಲಾಗಿರುತ್ತೆ. ಇಂಡಿಯಾ ಟುಡೇ ನಿಯತಕಾಲಿಕೆ 2002ರಲ್ಲಿ ದೇಶದಾದ್ಯಂತ ನಡೆಸಿತ್ತು ಒಂದು ಸಮೀಕ್ಷೆಯನ್ನು. ಆ ಸಂದರ್ಭದಲ್ಲಿ ಕೃಷ್ಣ ಅವರು ನಂಬರ್ 1 ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿರ್ತಾರೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ದೃಷ್ಟಿಯಾಗಿರ್ಬೋದು, ಆಡಳಿತ ಆಗಲಿ, ಜಾಗತಿಕ ದೃಷ್ಟಿಯಿಂದ ಈ ಎಲ್ಲ ಪ್ರಮುಖಾಂಶಗಳನ್ನು ಪ್ರಮುಖವಾಗಿ ಸಮೀಕ್ಷೆಯಲ್ಲಿ ಉಲ್ಲೇಖ ಮಾಡ್ತಾ ಒಂದು ಸಮೀಕ್ಷೆಯನ್ನು ಮಾಡಲಾಗಿತ್ತು. ಆಗ ದೇಶದ ನಂಬರ್ 1 ಮುಖ್ಯಮಂತ್ರಿ ಅನ್ನುವಂಥ ಕೀರ್ತಿಗೂ ಕೂಡ, ಹಿರಿಮೆಗೂ ಕೂಡ ಭಾಜನರಾಗಿದ್ದಂಥವರು ಎಸ್.ಎಂ. ಕೃಷ್ಣ ಅವರು. ಆಮೇಲೆ ಬೆಂಗಳೂರಿನಲ್ಲಿ ಇವತ್ತು ನಾವು ಪಾರ್ಕ್ಗಳನ್ನು ನೋಡ್ತಾ ಇದ್ದೀವಲ್ಲ, ಕೆಂಪೇಗೌಡರ ಉದ್ಯಾನ ನಗರಿಯನ್ನು ಸಿಲಿಕಾನ್ ಸಿಟಿ ಮಾಡಿದಂಥ ಕೀರ್ತಿ ಎಸ್.ಎಂ. ಕೃಷ್ಣ ಅವರಿಗೆ. ಅದೇ ರೀತಿಯಾಗಿ ಈ ಒಂದೊಂದು ಬಡಾವಣೆಯಲ್ಲೂ ಕೂಡ ಪಾರ್ಕ್ಗಳಿರಬೇಕು ಅನ್ನುವಂಥ ಚಿಂತನೆ ಅವ್ರಿಗಿತ್ತು. ಹಾಗೆ ಆ ಒಂದು ಯೋಜನೆಯನ್ನು ಕೂಡ ಮಾಡಲಾಯಿತು. ಪ್ರತಿ ಬಡಾವಣೆಯಲ್ಲೂ ಕೂಡ ಪಾರ್ಕ್ ಬರಲಿಕ್ಕೆ ಕಾರಣ ಎಸ್.ಎಂ. ಕೃಷ್ಣ ಅವರು, ಅವರ ದೂರದೃಷ್ಟಿ. ಆ ಸಂದರ್ಭದಲ್ಲೇ ಜಾಗಗಳನ್ನು ಗುರುತಿಸಿ ಪಾರ್ಕ್ಗಳನ್ನು ಮಾಡುವಂಥ ಕೆಲಸವನ್ನು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಮಾಡಲಾಯಿತು. ಇವರು ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದರೆ, ಅವರು ಪಕ್ಷಾತೀತವಾಗಿ, ಪ್ರಾದೇಶಿಕಾತೀತವಾಗಿ ಗುರ್ಸ್ಕೊಂಡಿದ್ದಂಥ ವ್ಯಕ್ತಿ. ಯಾಕೆಂದರೆ ಇವರು ಈ ಭಾಗದವರಪ್ಪ, ಇವರು ಈ ಪಕ್ಷಕ್ಕೆ ಮಾತ್ರ ಸೀಮಿತ ಅಪ್ಪ. ಯಾಕೆ ನಾವು ಅಜಾತ ಶತ್ರು ಅಂತ ತೋರಿಸ್ತಾ ಇದ್ದೀವಿ ಅಂದರೆ, ಅಜಾತ ಶತ್ರು ಅಸ್ತಂಗತ ಅಂತ ಹೇಳ್ತೀವಿ ಅಂದರೆ, ಆ ರೀತಿಯಾಗಿ ಎಸ್.ಎಂ. ಕೃಷ್ಣ ಅವರು ಇದ್ದಂಥವ್ರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಪ್ರಾದೇಶಿಕ ಭಾವನೆ ಕೂಡ ಇಲ್ಲದೆ ಎಲ್ಲ ಕಡೆನೂ ಕೂಡ ಒಂಥರ ಸುಸಂಸ್ಕೃತ ರಾಜಕಾರಣಿ ಅನ್ನುವಂಥವರು ಹೇಗಿರಬೇಕು ಅನ್ನೋದನ್ನು ನೋಡಿ ಕಲಿಬೇಕು ಅಂದರೆ ಎಸ್.ಎಂ. ಕೃಷ್ಣ ಅವ್ರು ನೋಡಬೇಕು. ತುಂಬ ಅತ್ಯಂತ ಪ್ರತಿಭಾವಂತ ರಾಜಕಾರಣಿ ಆಗಿದ್ದಂಥವ್ರು. ಅವ್ರು ಸೋಲಿಸಿದಂಥವ್ರು ವೀರಣ್ಣ ಗೌಡ್ರು ಅನ್ನುವಂಥವ್ರು ಸಚಿವರಾಗಿದ್ದಂಥವ್ರು. ಅಂಥವ್ರನ್ನ ಸೋಲಿಸಿ ರಾಜಕಾರಣದಲ್ಲಿ ಒಂದು ಅಡಿಪಾಯ, ಒಳ್ಳೆ ಬೇಸನ್ನು ಹಾಕ್ಕೊಂಡು ಬಂದಿದ್ದಂಥವ್ರು ಎಸ್.ಎಂ. ಕೃಷ್ಣ ಅವರು. ಅವತ್ತಿನಿಂದ ತಿರುಗಿ ನೋಡಿದ್ದೇ ಇಲ್ಲ. ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ಕೂಡ ತುಂಬ ನಿಷ್ಠೆಯಿಂದ ಆ ಒಂದು ಖಾತೆಗಳಿಗೆ ಹೆಸರು ಬರುವ ರೀತಿಯಲ್ಲಿ ಹಿಂಗೂ ಒಂದು ಬದಲಾವಣೆಯನ್ನು ತರಬಹುದು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಂಥವ್ರು ಎಸ್.ಎಂ. ಕೃಷ್ಣ ಅವರು. ಯಾಕೆಂದರೆ ಇಂದಿರಾ ಗಾಂಧಿಯವರ ನಂಬಿಕೆಯನ್ನು ಗಳಿಸ್ತಾರೆ ಅಂದರೆ ಈಸಿ ಅಲ್ಲ. ದೇವರಾಜು ಅರಸು ಅವರ ನಂಬಿಕೆಯನ್ನು ಗಳಿಸಿ ಅವರ ಸಂಪುಟದಲ್ಲಿ ಇವರನ್ನು ಕರ್ಕೊಳ್ತಾರೆ ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅವಾಗ ಲೋಕಸಭಾ ಸದಸ್ಯರಾಗಿದ್ದಂಥವ್ರು ಎಸ್.ಎಂ. ಕೃಷ್ಣ ಅವರು. 71ರ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾಗಿರ್ತಾರೆ, 2ನೇ ಬಾರಿಗೆ ಲೋಕಸಭಾ ಸದಸ್ಯರು.
ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸಂಪುಟ ಮಾಡ್ತಾ ಇರ್ತಾರಲ್ಲ, ಆ ಟೈಮ್ನಲ್ಲಿ ಇಲ್ಲ ನನಗೆ ಎಸ್.ಎಂ. ಕೃಷ್ಣ ಅವರು ಬೇಕು ಅಂತ ಕೇಳ್ಕೊಳ್ತಾರೆ. ಎಸ್.ಎಂ. ಕೃಷ್ಣ ಅವ್ರನ್ನ ಕೇಳ್ಕೊಂಡಾಗ ಸೀದಾ ಹೋಗ್ಬಿಟ್ಟು ಇಂದಿರಾ ಗಾಂಧಿ ಅವ್ರನ್ನ ಕೇಳಿ, ಅವ್ರು ಒಪ್ಕೊಂಡ್ರೆ ನಾನು ಬರ್ತೀನಿ ಅಂದಾಗ ಇಂದಿರಾ ಗಾಂಧಿ ಅವ್ರನ್ನ ಹೋಗಿ ಕೇಳಿ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡ್ಬರ್ತಾರೆ ದೇವರಾಜ್ ಅರಸು ಅವರು. ಅವಾಗ ಕೈಗಾರಿಕಾ ಸಚಿವರಾಗ್ತಾರೆ ಎಸ್.ಎಂ. ಕೃಷ್ಣ ಅವರು ದೇವರಾಜು ಅರಸು ಅವರ ಸಂಪುಟದಲ್ಲಿ. ಮಂಡ್ಯದ DC ಅಂತ್ಯಕ್ರಿಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ. ನೋಡೋಣ. ದೇಶ ಮತ್ತು ರಾಜ್ಯ ಕಂಡಂತ ಒಂದು ಶ್ರೇಷ್ಠ ರಾಜಕೀಯ ಮುತ್ಸದ್ದಿಯಾಗಿದ್ದಂಥವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ತಮ್ಮ ದೂರದೃಷ್ಟಿ ಚಿಂತನೆಯನ್ನ ಈ ಸಮಾಜಕ್ಕೆ ತೋರಿಸಿಕೊಟ್ಟಂತಹ ಒಬ್ಬ ಮಹಾನಾಯಕರು ಎಸ್.ಎಂ. ಕೃಷ್ಣ ಸರ್ ಅವರು ನಿನ್ನೆ ದೈವಾಧೀನರಾಗಿದ್ದಾರೆ. ಹಾಗಾಗಿ ಅವರ ಒಂದು ಸಾವು ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಂದು ನಷ್ಟ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಅಂತ್ಯ ಸಂಸ್ಕಾರವನ್ನ ಮದ್ದೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅವರ ಹುಟ್ಟೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 3 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಸಿದ್ಧತೆ ಪ್ರಕ್ರಿಯೆಗಳು ಕೂಡ ಈಗ ಪೂರ್ಣಗೊಂಡಿದೆ. ಕೇಂದ್ರ ಸಚಿವರು ಬರ್ತಾ ಇದ್ದಾರೆ, ಒಂದು 3 ಜನ ಕೇಂದ್ರ ಸಚಿವರು ಕೂಡ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಬರ್ತಾ ಇದ್ದಾರೆ. ಮತ್ತೆ ರಾಜ್ಯದ ಸಚಿವರುಗಳು, ಯಾಕೆಂದ್ರೆ ಇವತ್ತು ಸೆಷನ್ ಕೂಡ ನಡೀತಾ ಇಲ್ಲ, ಹಾಗಾಗಿ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ವಿಧಾನಸಭಾ ಸದಸ್ಯರುಗಳು ಮತ್ತು ಮಾಜಿ ವಿಧಾನಸಭಾ ಸದಸ್ಯರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಕೆಲವು ಅನೇಕ ಗಣ್ಯರು ಕೂಡ ಬರ್ತಾ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾವು ಸೂಕ್ತ ವ್ಯವಸ್ಥೆಗಳನ್ನ, ಪಾರ್ಕಿಂಗ್ ವ್ಯವಸ್ಥೆಯನ್ನ ಮತ್ತು ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ನಾವು ಮಾಡಿಕೊಂಡಿದ್ದೇವೆ. ರಾಜ್ಯ ಸರ್ಕಾರದ ಒಂದು ಸೂಚನೆಯಂತೆ ಮತ್ತು ಆದೇಶದಂತೆ ಈಗಾಗಲೇ ಅರಣ್ಯ ಇಲಾಖೆಗೆ ಪತ್ರ ವ್ಯವಹಾರನ ಮಾಡಲಾಗಿದೆ. ಈಗ ಮೈಸೂರಿನಿಂದಲೂ ಕೂಡ ಶ್ರೀಗಂಧದ ತುಂಡುಗಳು ಬರ್ತಾ ಇದೆ. ಬಂದ ನಂತರ 1,000 kg. ನೋಡ್ತಾ ಇದ್ರಲ್ಲ, ಮಂಡ್ಯದ DC ಕುಮಾರ್ ಅವರು ಹೇಳ್ತಾ ಇದ್ರು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. 3 ಎಕರೆ ಪ್ರದೇಶದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ. ಮಂಡ್ಯ ಅಂತ ಬಂದಂಥ ಸಂದರ್ಭದಲ್ಲಿ ಮಂಡ್ಯಕ್ಕೆ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದು ಕೂಡ ಎಸ್.ಎಂ. ಕೃಷ್ಣ ಅವರೇ, ನೋ ಡೌಟ್. ಹಾಗೆ ಸಾಕಷ್ಟು ಪ್ರಥಮಗಳಿಗೂ ಕೂಡ ಕಾರಣ ಆಗ್ತಾರೆ. ಮಂಡ್ಯ ವಿಚಾರದಲ್ಲೇ ನಾವು ನೋಡೋದಾದ್ರೆ, ಮಂಡ್ಯದಿಂದ ಮುಖ್ಯಮಂತ್ರಿ ಆದಂಥ ಮೊದಲ ವ್ಯಕ್ತಿ ಇವರು. ಮಂಡ್ಯದಿಂದ ಮುಖ್ಯಮಂತ್ರಿ ಆದಂಥ ಮೊದಲ ವ್ಯಕ್ತಿ ಎಸ್.ಎಂ. ಕೃಷ್ಣ ಅವರು. ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಪ್ರಪ್ರಥಮವಾಗಿ ವಿರೋಧ ಪಕ್ಷದ ಪಾರ್ಟಿಯವರೊಬ್ಬರು ಶಾಸಕರಾಗಿದ್ದಂಥದ್ದು ಅದು ಎಸ್.ಎಂ. ಕೃಷ್ಣ ಅವರೇ. 1962ರ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾದಂಥ ಮೊದಲ ವಿರೋಧ ಪಕ್ಷದ ಅಭ್ಯರ್ಥಿಯವರು. ಅವಾಗೆಲ್ಲ ಕಾಂಗ್ರೆಸ್ನವರೇ ಗೆಲ್ತಾ ಇದ್ರಲ್ವಾ ಲೋಕಸಭೆಗೆ. ವಿರೋಧ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಆದಂಥ ಇವರು ಒಬ್ಬರೇ. 1968ರ ಸಂದರ್ಭದಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಉಪಚುನಾವಣೆಯಲ್ಲಿ ಗೆದ್ದು ಲೋಕಸಭಾ ಸದಸ್ಯರಾಗ್ತಾರೆ ಎಸ್.ಎಂ. ಕೃಷ್ಣ ಅವರು. ಕೃಷ್ಣ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅಂತಿಮ ಯಾತ್ರೆ ಕೂಡ ಸಾಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡದಿಯನ್ನು ತಲುಪಲಿರುವಂಥದ್ದು. ಅಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು 10 ನಿಮಿಷಗಳ ಕಾಲ ಅಲ್ಲೂ ಕೂಡ ನಿಲ್ಲಿಸಲಾಗುತ್ತೆ.